ಒಂದು ಕಡೆ ನೀವು ನೋಡಿದ್ರೆ ಯೂಟ್ಯೂಬಲ್ಲಿ ಜನ ಕಷ್ಟಪಟ್ಟು ರಿಸರ್ಚ್ ಮಾಡಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ಅರ್ನಿಂಗ್ ಮಾಡ್ತಿರ್ತಾರೆ. ಅದೇ ನೀವು ಇನ್ನೊಂದು ಕಡೆ ನೋಡೋದಾದ್ರೆ ಜನ ಏನು ಮಾಡೋದಿಲ್ಲ ಫ್ರೆಂಡ್ಸ್, ಜಸ್ಟ್ ಸಿಂಪ್ಲಿ ಕೂತ್ಕೊಂಡು ಅವರು ದುಡ್ಡನ್ನು ಗಳಿಸಿದ್ದಾರೆ. ಆಕ್ಚುಲಿ ಯಾರು ಎಫರ್ಟ್ಸ್ ಮಾಡ್ತಿರಲ್ಲ ಅವ್ರಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ಇವರು ಇಲ್ಲಿ ದುಡ್ಡನ್ನು ಗಳಿಸಿದ್ದಾರೆ. ಸೊ ವಿತ್ ಪ್ರೂಫ್ ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ನೀವು ಕೂಡ ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋ ನಿಮಗೋಸ್ಕರ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಈಸಿ ಆಗಿರುವಂಥ ಚಾನಲ್ ಐಡಿಯಾನ ತಗೊಂಡು ಬಂದಿದ್ದೀನಿ. ಸೊ ಇದು ಫ್ರೆಂಡ್ಸ್ ನಿಮ್ದು ಓನ್ ಕಂಟೆಂಟ್ ಆಗಿರುತ್ತೆ. ಇನ್ಮೇಲೆ ನೀವು ಏನಾದರೂ ಕಾಪಿ ಪೇಸ್ಟ್ ಕೆಲಸ ಮಾಡ್ತಾರೆ ಅದು ಇಲ್ಲಿಗೆ ನಿಲ್ಲಿಸಿ. ಇನ್ನು ಮುಂದೆ ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ನಿಮ್ದು ಓನ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ ನೀವು ಇಲ್ಲಿಂದ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು. ಹಾಗೂ ವರ್ಕ್ ಬಗ್ಗೆ ಮಾತಾಡೋದ್ರೆ ಫ್ರೆಂಡ್ಸ್ ಸಿಂಪಲ್ ಈಸಿ ವರ್ಕ್ ಅಂತಾನೆ ಹೇಳ್ಬೋದು. ಇಲ್ಲಿ ಫ್ರೆಂಡ್ಸ್ ನಿಮಗೆ ಕೇವಲ ಕ್ಯಾಮ್ರಾ ಮುಂದೆ ಬಂದು ಕೂತ್ಕೋಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟರೆ ಫ್ರೆಂಡ್ಸ್ ನಿಮಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಕಂಟೆಂಟ್ ನಿಮಗೆ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ನಾನು ನಿಮಗೆ ಪ್ರಾಪರ್ ಆಗಿ ಹೇಳ್ತಿದ್ದೀನಿ, ಹೇಗೆ ಎಡಿಟ್ ಮಾಡೋದು ಅಂತ ಕೂಡ ನಿಮಗೆ ಹೇಳ್ತಿದ್ದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಮೊದಲಿಗೆ ನಿಮಗೆ ಪ್ರೂಫ್ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ಒಂದು ಚಾನಲ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿವರೆಗೂ ಇವರು 418 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಹಾಗೂ ಸಬ್ಸ್ಕ್ರೈಬರ್ಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇರಬಹುದು 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ವ್ಯೂಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವರು ಲಾಸ್ಟ್ 1 ಮಂತ್ ಅಲ್ಲಿ 1.8 ಮಿಲಿಯನ್ ವ್ಯೂಸ್ ಅನ್ನ ಪಡೆದಿದ್ದಾರೆ. ಅದು ಕೇವಲ 30 ದಿನಗಳಲ್ಲಿ 1.8 ಮಿಲಿಯನ್ ವ್ಯೂಸ್ ಇವರಿಗೆ ಸಿಕ್ಕಿದೆ. ಇದರಿಂದ ನಿಮಗೆ ಐಡಿಯಾ ಸಿಗುತ್ತೆ ಎಷ್ಟೊಂದು ಇವರು ಅರ್ನಿಂಗ್ ಮಾಡಬಹುದು ಅಂತ. ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವ್ರದ್ದು ಅರ್ನಿಂಗ್ ಕೂಡ ತೋರಿಸಿದರೆ ಇಲ್ಲಿ $451 ಇಂದ ಹಿಡಿದು ಇವರು $7,000 ಪರ್ ಮಂತ್ ಅರ್ನ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಫ್ರೆಂಡ್ಸ್ ನೀವು ವ್ಯೂಸ್ ಬಗ್ಗೆ ನೋಡಿದ್ರೆ ಇಲ್ಲಿ 1.8 ಮಿಲಿಯನ್ ಇವರಿಗೆ ವ್ಯೂಸ್ ಸಿಕ್ಕಿದೆ. ಹಾಗೂ ಫ್ರೆಂಡ್ಸ್ ಚಾನಲ್ ನೋಡಿದ್ರೆ ಇವರು US ದವರು ಇದ್ದಾರೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಮಗೆ ಇವಾಗ ಅರ್ಥ ಆಗುತ್ತೆ ಮಿನಿಮಮ್ ಫ್ರೆಂಡ್ಸ್ ಇವರು ಏನಿಲ್ಲ ಅಂದ್ರೂ ಈ ಚಾನಲ್ ಇಂದ ಪರ್ ಮಂತ್ ಫ್ರೆಂಡ್ಸ್ $800 ಇಂದ $1,000 ಫ್ರೆಂಡ್ಸ್ ಇವರು ಇಲ್ಲಿ ಅರ್ನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೊಂದು ಚಾನಲ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ಇದಕ್ಕೆ ಸಬ್ಸ್ಕ್ರೈಬರ್ಸ್ ನೋಡಿ ಫ್ರೆಂಡ್ಸ್ ಎಷ್ಟಿದ್ದಾರೆ, 2.26 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ವ್ಯೂಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಕೇವಲ ಇವರು ಲಾಸ್ಟ್ 1 ಮಂತ್ ಅಲ್ಲಿ 23 ಮಿಲಿಯನ್ಸ್ ವ್ಯೂಸ್ ಅನ್ನು ಇವರು ಪಡೆದಿದ್ದಾರೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ಬಂದು ನೋಡಿದ್ರೆ ಡೈಲಿ ಬೇಸಿಸ್ ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಡೈಲಿ ಇವ್ರಿಗೆ ಎಷ್ಟು ವ್ಯೂಸ್ ಬರುತ್ತೆ ನೋಡ್ತಾ ಇರಬಹುದು. ನೀವು ನೋಡಿ ಶಾಕ್ ಆಗ್ತೀರಾ, 7 ಮಿಲಿಯನ್, 1 ಕೋಟಿ, 1 ಕೋಟಿ, 1 ಕೋಟಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಇವರಿಗೆ ಡೈಲಿ ಬೇಸಿಸ್ ಮೇಲೆ ವ್ಯೂಸ್ ಬರುತ್ತೆ ಅಂತ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇವ್ರದ್ದು ಅರ್ನಿಂಗ್ ಕೂಡ ನೀವು ನೋಡ್ತಾ ಇರಬಹುದು. ಪರ್ ಮಂತ್ ಫ್ರೆಂಡ್ಸ್ ಇಲ್ಲಿ ಇವರು $5,000 ಇಂದ ಹಿಡಿದು $93,000 ಫ್ರೆಂಡ್ಸ್ ಇವರು ಅರ್ನ್ ಮಾಡ್ತಾರೆ. ಹೌದು ಫ್ರೆಂಡ್ಸ್, ನಾವು ಮ್ಯಾಕ್ಸಿಮಮ್ ಹಿಡಿದು ಬೇಡ, ಕೇವಲ ಮಿನಿಮಮ್ ಏನೋ ಕೌಂಟ್ ಮಾಡೋಣ. ಇಲ್ಲಿ ಫ್ರೆಂಡ್ಸ್ ಇವರು $5,000 ಈ ಒಂದು ಯೂಟ್ಯೂಬ್ ಚಾನಲ್ ಇಂದ ಅರ್ನ್ ಮಾಡ್ತಾರೆ. ಹಾಗೆ ಫ್ರೆಂಡ್ಸ್ ಇವಾಗ ಸ್ಪೆಷಲಿ ನಿಮಗೆ ಈ ಚಾನಲ್ ನ ತೋರಿಸ್ತೀನಿ. ಇಲ್ಲಿ ಫ್ರೆಂಡ್ಸ್ ನೋಡಿದ್ರೆ ಕೇವಲ 12 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರೆ. ಹಾಗೂ ಸಬ್ಸ್ಕ್ರೈಬರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು 4,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವಾಗ ನೀವು ಅನ್ಕೋತಾ ಇರಬಹುದು ಇಷ್ಟು ಕಡಿಮೆ ಸಬ್ಸ್ಕ್ರೈಬರ್ಸ್ ಅಂತ. ಬಟ್ ಇಲ್ಲಿ ಫ್ರೆಂಡ್ಸ್ ನೀವು ಚಾನಲ್ ನೀವು ನೋಡಿದ್ರೆ ಇದು ನೋಡಿ ಫ್ರೆಂಡ್ಸ್ ರೀಸೆಂಟ್ ಆಗಿ ಚಾನಲ್ ನ ಓಪನ್ ಮಾಡಿದ್ರೆ ಜನವರಿ 23, 2024 ಅಂದ್ರೆ ಫ್ರೆಂಡ್ಸ್ ಈ ಮಂತ್ ಯಾವ್ದಿದೆ ಫೆಬ್ರವರಿ ನಡೆದಿದೆ. ಅಂದ್ರೆ ಇಲ್ಲಿ 1 ಮಂತ್ ಕೂಡ ಆಗಿಲ್ಲ, 25, 26 ದಿನಗಳಲ್ಲಿ ಫ್ರೆಂಡ್ಸ್ ಇಲ್ಲಿ ಇವರು ಎಷ್ಟು ಅರ್ನ್ ಮಾಡ್ತಿದ್ದಾರೆ ಗೊತ್ತಾ. ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ವ್ಯೂಸ್ ಬಗ್ಗೆ ನಿಮಗೆ ಹೇಳ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಲಾಸ್ಟ್ 30 ದಿನದಲ್ಲಿ ಫ್ರೆಂಡ್ಸ್ ಇವರು ವ್ಯೂಸ್ ಎಷ್ಟು ಪಡೆದಿದ್ದಾರೆ, 5,42,000 ಫ್ರೆಂಡ್ಸ್ ಇವರು ವ್ಯೂಸ್ ಪಡೆದಿದ್ದಾರೆ. ಸೊ ಇವಾಗ ನಿಮ್ಮಲ್ಲಿ ಕೂಡ ತುಂಬಾ ಜನ ಯೂಟ್ಯೂಬ್ ಅನ್ನ ಶುರು ಮಾಡಿರ್ತೀರಾ. ಸೊ ನೀವು 1 ಮಂತ್ ಎಷ್ಟು ವ್ಯೂಸ್ ಅನ್ನ ನೀವು ಪಡೆದಿರಾ ನೀವೇ ನನಗೆ ಹೇಳಿ. ಆಕ್ಚುಲಿ ಫ್ರೆಂಡ್ಸ್ ನನ್ನಿಂದ ಜಾಸ್ತಿ ವ್ಯೂಸ್ ಇವರಿಗೆ ಸಿಗ್ತದೆ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ವಿಡಿಯೋ ಮೇಲೆ ಪರ್ ಡೇ ನೋಡಿ ಫ್ರೆಂಡ್ಸ್ ಎಷ್ಟು ವ್ಯೂಸ್ ಬರುತ್ತೆ, 35,000, 24,000, 21,000 ನೋಡ್ತಾ ಇರಬಹುದು ಎಷ್ಟೊಂದು ವ್ಯೂಸ್ ಬರ್ತಿದೆ. ಇಷ್ಟೊಂದು ವ್ಯೂಸ್ ಬರಕ್ಕೆ ರೀಸನ್ ಏನಿದೆ ಗೊತ್ತಾ ಫ್ರೆಂಡ್ಸ್, ಇವರು ಯಾವ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತಾರಲ್ಲ ಆ ಕಂಟೆಂಟ್ ಅಲ್ಲಿ ಈಸಿಲಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ವ್ಯೂಸ್ ಸಿಗುತ್ತೆ. ಹಾಗೂ ನಿಮ್ಮ ಚಾನಲ್ ಕೂಡ ಬೇಗನೆ ಗ್ರೋ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಕಂಟೆಂಟ್ ತೋರಿಸ್ತಿದೆ ನೋಡಿ ಯಾವ ರೀತಿ ಇವರು ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಇದೇ ಚಾನಲ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಕಂಟ್ರಿ ಯಾವ್ದಿದೆ ಫ್ರೆಂಡ್ಸ್, ಅದು USA ಕಂಟ್ರಿ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಚಾನಲ್ ನ ಓಪನ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಇದೇ ಚಾನಲ್ ನ ಓಪನ್ ಮಾಡಿದ್ದೀನಿ. ಇವಾಗ ನೀವು ಅನ್ಕೋತಾ ಇರಬಹುದು ಇಷ್ಟೊಂದು ವ್ಯೂಸ್ ಇವರಿಗೆ ಬರೋಕೆ ರೀಸನ್ ಏನಪ್ಪಾ ಅಂದ್ರೆ ಇದು ಬೇರೆ ಕಂಟ್ರಿ ಇದೆ, ಹಾಗಾಗಿ ಇಲ್ಲಿ ವ್ಯೂಸ್ ಬರ್ತಾ ಇದೆ ಅಂತ ನೀವು ಅನ್ಕೊಂಡಿರ್ತೀರ, ರೈಟ್. ಬಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ಇದು ಕಂಟ್ರಿ ಬೇರೆದಿದ್ರು ಕೂಡ ಇವರಿಗೆ ವ್ಯೂಸ್ ಎಲ್ಲಿಂದ ಬರುತ್ತೆ ಗೊತ್ತಾ, ನಮ್ಮ ಇಂಡಿಯಾದಿಂದನೇ ವ್ಯೂಸ್ ಬರುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಹಿಂದಿ ಮೂವಿ ಇದೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಕೂಡ ಹಿಂದಿ ಮೂವಿ ಇದೆ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೇಸಿಕಲಿ ಮೂವೀಸ್ ರಿಯಾಕ್ಷನ್ ಅನ್ನು ಕೊಡ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೊಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ಕಂಟೆಂಟ್ ನೋಡ್ತಾ ಇರಬಹುದು. ಇಲ್ಲಿ ಇವರು ಮಾಡಿದ್ರೆ ಒಂದು ಮೂವಿಯನ್ನ ಪ್ಲೇ ಮಾಡಿದ್ರೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಇವರು ರಿಯಾಕ್ಷನ್ ಅನ್ನು ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ನೋಡಿ ಫ್ರೆಂಡ್ಸ್ ಇದು ಮೂವಿ ಇರೋದು ಹಿಂದಿಯಲ್ಲಿದೆ, ಇವರಿಗೆ ಲ್ಯಾಂಗ್ವೇಜ್ ಅಂತ ಅರ್ಥ ಆಗೋದಿಲ್ಲ. ಬಟ್ ಆದ್ರೂ ಕೂಡ ಫ್ರೆಂಡ್ಸ್ ಇಲ್ಲಿ ಇವರು ರಿಯಾಕ್ಷನ್ ಕೊಡೋಕೆ ಕೂತ್ಕೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ಇವಾಗ ನೀವು ನೋಡ್ತಾ ಇರಬಹುದು ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ಇವ್ರು ಏನು ಮಾಡ್ತಾರೆ ಗೊತ್ತಾ, ಆ ಸೀನ್ ನೋಡ್ತಾರೆ. ಸೊ ಸಪೋಸ್ ಅನ್ಕೊಳ್ಳಿ ಏನಾದರೂ ಡೈಲಾಗ್ ಬಂತು ಅಂತ ಅನ್ಕೊಳ್ಳಿ, ಇವರಿಗೆ ಅರ್ಥ ಆಗೋದಿಲ್ಲ. ಡೈಲಾಗ್ ಅದು ಬಂದಾಗ ಇವರು ಸುಮ್ಮನೆ ಹಿಂಗೆ ನೋಡೋದು ಕೂತ್ಕೋತಾರೆ. ಸೊ ಏನಾದರೂ ಆಕ್ಷನ್ ಆಗ್ತಿತ್ತು, ಸೊ ತುಂಬಾ ಏನಾದರೂ ಮೂವ್ಮೆಂಟ್ ಆಗ್ತಿತ್ತು ಅನ್ಕೊಳ್ಳಿ, ಅವಾಗ ಮಾತ್ರ ಫ್ರೆಂಡ್ಸ್ ಇವರು ರಿಯಾಕ್ಷನ್ ಕೊಡ್ತಾರೆ. ರೀಸನ್ ಏನಂದ್ರೆ ಇವರಿಗೆ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ. ಬಟ್ ಆದ್ರೂ ಕೂಡ ಫ್ರೆಂಡ್ಸ್ ಇಲ್ಲಿ ಇರುವಾಗ ಫ್ರೆಂಡ್ಸ್ ಇಲ್ಲಿ ಇವರು ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇದರಿಂದ ಫ್ರೆಂಡ್ಸ್ ಇವರು ಅರ್ನಿಂಗ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಇವಾಗ ಮುಂದೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಡೈಲಾಗ್ ಬಂದಿದೆ, ರಿಯಾಕ್ಷನ್ ನೋಡಿ, ಸಿಂಪಲ್.
ಏನು ರಿಯಾಕ್ಷನ್ ಇಲ್ಲ. ಓಕೆ, ನೋಡ್ತಾ ಇರ್ಬೋದು. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಇವರು ಕೇವಲ ಆಕ್ಷನ್ ಸೀನ್ ಇರುತ್ತಲ್ಲ ಅದ್ರ ಮೇಲೆ ರಿಯಾಕ್ಷನ್ ಕೊಡ್ತಾರೆ. ಸೊ ನೋಡಿ, ಇಲ್ಲಿ ಇವರಿಗೆ ಮೂವಿ ಅರ್ಥ ಆಗೋದಿಲ್ಲ, ಡೈಲಾಗ್ಸ್ ಅರ್ಥ ಆಗೋದಿಲ್ಲ, ಆ ಇಮೋಷನ್ಸ್ ಇವರಿಗೆ ಗೊತ್ತಾಗೋದಿಲ್ಲ, ಬಟ್ ಆದ್ರೂ ಕೂಡ ಫ್ರೆಂಡ್ಸ್ ಇಲ್ಲಿ ಇವರು ರಿಯಾಕ್ಷನ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಅರ್ನಿಂಗ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಚಾನಲ್ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಇದು ಚಾನಲ್ ನಿಮಗೆ ತೋರಿಸಿದೆ. ಇದು ಇವಾಗ ನಾನು ಯೂಟ್ಯೂಬ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೇಮ್ ಚಾನಲ್ ಇದೆ, 2.26 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆ, ಸೊ ಇವರು ಕೂಡ ಫ್ರೆಂಡ್ಸ್ ಇಲ್ಲಿ ಮೂವೀಸ್ ಅನ್ನ ರಿಯಾಕ್ಷನ್ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾರ, ಅದರಲ್ಲೂ ಕೂಡ ಹೆಚ್ಚಾಗಿ ನೀವು ನೋಡಿದ್ರೆ ಹಿಂದಿ ಮೂವೀಸ್ಗೆ ಫ್ರೆಂಡ್ಸ್ ಇವರು ರಿಯಾಕ್ಷನ್ ಕೊಡ್ತಾರೆ. ಓಕೆ, ಸೊ ನೋಡ್ತಾ ಇದ್ರ ಮೂವಿ ಹಿಂದಿಯಲ್ಲಿದೆ, ಇವರಿಗೆ ಹಿಂದಿ ಏನೂ ಅರ್ಥ ಆಗೋದಿಲ್ಲ, ಬಟ್ ಆದ್ರೂ ಕೂಡ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ರಿಯಾಕ್ಷನ್ ಕೊಡೋಕೆ ಕೂತ್ಕೊಂಡಿದ್ರೆ ಅವ್ರ ಫೇಸಸ್ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ಅರ್ಥ ಆಗ್ತಿದ್ರು ಇಲ್ಲೋ ಅಂತ ನಿಮಗೆ ಇದರಿಂದನೇ ಗೊತ್ತಾಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು. You can read the heartbreak all over his face and body. ಸಿ ಏನೂ ಇಲ್ಲ ಫ್ರೆಂಡ್ಸ್, ಇದರಲ್ಲಿ ನೋಡ್ತಾ ಇದ್ರ ಯಾವ ರೀತಿ ಇಲ್ಲಿ ಇವರು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಅರ್ನಿಂಗ್ ಮಾಡ್ತಾರೆ ಅಂತ. ರೈಟ್, ಸೊ ನೋಡ್ತಾ ಇರ್ಬೋದು ಇದಕ್ಕೆ ಎಷ್ಟು ವ್ಯೂಸ್ ಬಂದಿದೆ, 71,000 ವ್ಯೂಸ್ ಬಂದಿದೆ. ಹಾಗೂ ಸಬ್ಸ್ಕ್ರೈಬರ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ನೋಡ್ತಾ ಇರ 2.26 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇವರು ಗೇನ್ ಮಾಡಿದ್ದಾರೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಈಸಿಲಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಹೇಗೆ ಎಡಿಟ್ ಮಾಡ್ತಾರೆ ಅಂತ ನಿಮಗೆ ಹೇಳ್ತಿದ್ದೀನಿ. ನೆಕ್ಸ್ಟ್ ಚಾನಲ್ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಅನ್ರಿಯಲ್ ರಿಯಾಕ್ಷನ್ಸ್ ಅಂತ. ಇಲ್ಲಿ ನೋಡ್ತಾರ, ಇದು ಕೂಡ US ಚಾನಲ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಯೂಟ್ಯೂಬ್ ಅಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಕೇವಲ 15 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಹಾಗೂ ನೋಡ್ತಾ ಇರಬಹುದು ಇದಕ್ಕೆ 5,000 ಸಬ್ಸ್ಕ್ರೈಬರ್ಸ್ ಅನ್ನ ಇವರು ಗೇನ್ ಮಾಡಿದ್ದಾರೆ. 1 ಮಂತ್ ಕೂಡ ಕಂಪ್ಲೀಟ್ ಆಗಿಲ್ಲ, ಆದ್ರೂ ಕೂಡ ಫ್ರೆಂಡ್ಸ್ ಇಲ್ಲಿ ಇವರು ಇಷ್ಟು ಬೇಗನೆ 5,000 ಸಬ್ಸ್ಕ್ರೈಬರ್ಸ್ ಅನ್ನ ಗೇನ್ ಮಾಡಿದ್ರೆ. ಅದು ಬಿಡಿ ಫ್ರೆಂಡ್ಸ್, ಇಲ್ಲಿ ವ್ಯೂಸ್ ಬಗ್ಗೆ ನಿಮಗೆ ಮಾತಾಡಿದ್ರೆ ಮೋಸ್ಟ್ ಪಾಪ್ಯುಲರ್ ವಿಡಿಯೋಸ್ ಮೇಲೆ ಬಂದು ನಾನು ಕ್ಲಿಕ್ ಮಾಡಿದ್ರೆ ಸೊ ವ್ಯೂಸ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ 1 ಲಕ್ಷ ವ್ಯೂಸ್ ಬಂದಿದೆ, 1,88,000, 79,000. ಸೊ ನೋಡ್ತಾ ಇರಬಹುದು ಎಷ್ಟೊಂದು ವ್ಯೂಸ್ ಅನ್ನ ಫ್ರೆಂಡ್ಸ್ ಇವರು ಪಡೆದಿದ್ದಾರೆ ಅಂತ. ಲೇಟೆಸ್ಟ್ ವಿಡಿಯೋ ಮೇಲೆ ಬಂದು ನೀವು ಕ್ಲಿಕ್ ಮಾಡಿ ನೋಡಿದ್ರೆ ನೋಡ್ತಾ ಇರಬಹುದು 3 ದಿನ ಹಿಂದೆ ಫ್ರೆಂಡ್ಸ್ ಈ ವಿಡಿಯೋನ ಇವರು ಅಪ್ಲೋಡ್ ಮಾಡಿದ್ದಾರೆ. ಇದಕ್ಕೆ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ, 65,000 ವ್ಯೂಸ್ ಬಂದಿದೆ. ಹಾಗೂ ಫ್ರೆಂಡ್ಸ್ ನಾವು ನೋಡ್ತಾ ಇರಬಹುದು ಇವರು ಯಾವ ಮೂವಿ ಮೇಲೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ಸಲಾರ್ ಮೂವಿ ಮೇಲೆ. ಓಕೆ, ಸೊ ನೋಡ್ತಾ ಇರಬಹುದು ಇಂಡಿಯನ್ಸ್ ಮೂವಿ ಮೇಲೆ ಫ್ರೆಂಡ್ಸ್ ಇವರು ಫಾರಿನರ್ಸ್ ರಿಯಾಕ್ಷನ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ನಮ್ಮಿಂದಾನೆ ಇವರು ಇಷ್ಟೊಂದು ವ್ಯೂಸ್ಗಳನ್ನ ಇವರು ಪಡಿತಿದ್ದಾರೆ. ಸೊ ಈಸಿಲಿ ಫ್ರೆಂಡ್ಸ್ ನೀವು ಈ ರೀತಿಯ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಈ ರೀತಿ ವಿಡಿಯೋಸ್ ಕ್ರಿಯೇಟ್ ಮಾಡೋಗೋಸ್ಕರ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ರಿಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಸಿಲಿ ಫ್ರೆಂಡ್ಸ್ ಈ ರೀತಿ ಮೂವೀಸ್ ಕ್ಲಿಪ್ಸ್ ನಿಮಗೆ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ಟ್ರೈಲರ್ಸ್ ಬಂದಿರುತ್ತೆ, ಹೊಸ ಹೊಸ ಮೂವೀಸ್ ಅನ್ನ ರಿಲೀಸ್ ಮಾಡ್ತಿರ್ತಾರೆ, ಅದನ್ನೇ ಬಳಸ್ಕೊಂಡು ಫ್ರೆಂಡ್ಸ್ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ ಇವಾಗ ನಿಮಗೆ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ 2 ಮೊಬೈಲ್ ಫೋನ್ಸ್ ಇರಬೇಕಾಗುತ್ತೆ. ಒಂದರಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಮೂವಿಯನ್ನು ನೋಡ್ತಾ ಇರಬೇಕಾಗುತ್ತೆ. ಹಾಗೂ ಇನ್ನೊಂದು ಫೋನಲ್ಲಿ ನಿಮ್ದು ರೆಕಾರ್ಡಿಂಗ್ ಮಾಡಬೇಕಾಗುತ್ತೆ. ನಿಮ್ಮ ಫೇಸ್ ದ ಎಕ್ಸ್ಪ್ರೆಷನ್ ಅನ್ನ ನೀವು ರೆಕಾರ್ಡ್ ಮಾಡಬೇಕಾಗುತ್ತೆ, ರಿಯಾಕ್ಷನ್ಸ್ ಅನ್ನ ನಿಮಗೆ ರೆಕಾರ್ಡ್ ಮಾಡಬೇಕಾಗುತ್ತೆ. ಇನ್ನೊಂದು ಮಾತು, ನ್ಯಾಪ್ ಇಟ್ಕೊಳ್ಳಿ. ನಿಮಗೆ ಈ ರೀತಿ ರಿಯಾಕ್ಷನ್ ವಿಡಿಯೋಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೀವು ಮೂವೀಸ್ಗಳನ್ನ ಡೌನ್ಲೋಡ್ ಮಾಡಕ್ಕೆ ಹೋಗ್ಬಿಡಿ. ಸೊ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಯೂಟ್ಯೂಬ್ ಅಲ್ಲಿ ನೀವೇನ್ ಮಾಡಿ ಮೊಬೈಲ್ ಫೋನ್ಲಿ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ, ಅಲ್ಲಿಂದ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಮೂವಿ ಆಗಿರ್ಬೋದು ಅಥವಾ ಮೂವಿ ಕ್ಲಿಪ್ಸ್ ಆಗಿರ್ಬೋದು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡಕ್ಕೆ ಹೋಗ್ಬಿಡಿ. ರೈಟ್, ಸೊ ಸಿಂಪಲ್ ಫ್ರೆಂಡ್ಸ್ ನಿಮ್ಗೆ ಮಾಡಬೇಕಾಗುತ್ತೆ, ಒಂದು ಮೊಬೈಲಲ್ಲಿ ಯೂಟ್ಯೂಬ್ ಅನ್ನು ಓಪನ್ ಮಾಡಿ, ಅದರಲ್ಲಿ ನಿಮಗೆ ವಿಡಿಯೋಸ್ ಇರುತ್ತೆ, ವಿಡಿಯೋಸ್ ಅನ್ನ ನೋಡ್ತಾ ಹೋಗಿ ಆ ವಿಡಿಯೋನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ, ಹಾಗೂ ಇನ್ನೊಂದು ಫೋನಿಂದ ನಿಮ್ದು ಫೇಸ್ ಅನ್ನ ರೆಕಾರ್ಡ್ ಮಾಡಿ ಸಿಂಪಲ್ ಫ್ರೆಂಡ್ಸ್ ಅದನ್ನ ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಹೇಗೆ ಮಾಡುವಂತ ನಿಮಗೆ ಇವಾಗ ಹೇಳ್ತಿದ್ದೀನಿ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಒಂದು ವಿಡಿಯೋ ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಇವಾಗ ನನ್ನ ಹತ್ರ ಲ್ಯಾಪ್ಟಾಪ್ ಇದೆ, ಕಂಪ್ಯೂಟರ್ ಇದೆ. ಸಪೋಸ್ ನಿಮ್ಮ ಹತ್ರ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದ್ರೆ ಇನ್ನೂ ಒಳ್ಳೆ ವಿಷಯ. ನಿಮಗೆ ಸಿಂಪಲ್ ಏನು ಮಾಡಬೇಕಾಗುತ್ತೆ, ನಿಮ್ಮ ಸ್ಮಾರ್ಟ್ ಫೋನ್ ಅನ್ನ ಈ ರೀತಿ ನಿಮಗೆ ಇಡಬೇಕಾಗುತ್ತೆ ಟೇಬಲ್ ಮೇಲೆ. ಸೊ ನೋಡ್ತಿರ್ಬೋದು ಇವಾಗ ನಾನು ನನ್ನ ಸ್ಮಾರ್ಟ್ ಫೋನ್ ಅನ್ನ ಇಲ್ಲಿ ಮುಂದೆ ಇಟ್ಟುಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಕಂಪ್ಯೂಟರ್ ಇದೆ, ನಾನು ಏನು ಮಾಡ್ತೀನಿ ಇವಾಗ ಸ್ಕ್ರೀನ್ ಅನ್ನ ರೆಕಾರ್ಡ್ ಮಾಡ್ತೀನಿ ಸಿಂಪಲ್. ಆನಂತರ ಫ್ರೆಂಡ್ಸ್ ಅನ್ನ ಹೇಗೆ ಎಡಿಟ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಓಕೆ, ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಒಂದು ಮೂವಿ ಕ್ಲಿಪ್ ಇದೆ, ಆಕ್ಷನ್ ಮೂವಿ ಕ್ಲಿಪ್ ಅಂತ ನಾನು ಸರ್ಚ್ ಮಾಡಿದೆ. ಸೊ ಇದನ್ನ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ನಾನು ಲ್ಯಾಪ್ಟಾಪ್ ಅಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತೀನಿ. ಇಲ್ಲಿಂದ ನಾನು ಇವಾಗ ಕ್ಯಾಮ್ರಾನ ಓಪನ್ ಮಾಡ್ಕೊಂಡಿದ್ದೀನಿ. ರೈಟ್, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ನಾನು, ಓಕೆ ಫುಲ್ ಸ್ಕ್ರೀನ್ ಇಟ್ಕೋತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಪ್ಲೇ ಮಾಡ್ತೀನಿ ಸಿಂಪಲ್. ಏನಪ್ಪ ಒಂದು ಸಣ್ಣ ಹುಡುಗಿ ಇಷ್ಟೆಲ್ಲರಿಗೂ ಹೊಡಿತಾಳ, ಅವ್ರ ಕೈಯಾಗ ನೋಡಿದ್ರ ಗನ್ಸ್ ಅದಾವು, ಬಿತ್ತು ಏನ್ ರನ್ನಿಂಗ್ ಅಪ್ಪ, ಬಿತ್ತು ಫ್ರೆಂಡಿ ಯೋ ಅನ್ನ ಹಗ್ಗ ಗನ್ನ ಕಟ್ ಮಾಡಿದ್ಲಕ್ಕಿ ಚಾಕುಲೆ ಏನೇ ಅಂದ್ರೂ ಸಹ ಕ್ರೀಡಿಲ್ಲ. ಸಿಂಪಲ್ ಈ ರೀತಿ ಫ್ರೆಂಡ್ಸ್ ನಿಮಗೆ ರಿಯಾಕ್ಷನ್ ಕೊಡಬೇಕಾಗುತ್ತೆ. ಸಿಂಪಲ್ ಇದೆ ಫ್ರೆಂಡ್ಸ್, ಯಾರಿದ್ರು ಈ ಕೆಲಸನ ಮಾಡ್ಬೋದು. ಇನ್ನೊಂದು ಮಾತು ಫ್ರೆಂಡ್ಸ್, ನೀವು ರಿಯಾಕ್ಷನ್ ವಿಡಿಯೋಸ್ನ ಕ್ರಿಯೇಟ್ ಮಾಡುವಾಗ ನಿಮ್ಮ ಫೇಸ್ ಮೇಲೆ ಎಷ್ಟು ಜಾಸ್ತಿ ರಿಯಾಕ್ಷನ್ಸ್ ಅನ್ನ ಕೊಡೋಕ್ಕಾಗತ್ತಲ್ಲ ಅಷ್ಟು ರಿಯಾಕ್ಷನ್ಸ್ ಅನ್ನ ಕೊಡಿ. ಸ್ವಲ್ಪ ಮೂಮೆಂಟ್ ಇರಲಿ. ಸುಮ್ಮನೆ ಹಿಂಗೆ ವಿಡಿಯೋ ನೋಡುವಾಗ ಸುಮ್ಮನೆ ಹೀಗೆ ಕೂತ್ಕೊಳ್ಳೋಕೆ ಹೋಗ್ಬಿಡಿ. ಓಕೆ, ಸೊ ಇದರಿಂದ ಮುಂದಿನ ವ್ಯೂವರ್ಗೆ ಬೋರ್ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಮೇನ್ ನೀವು ರಿಯಾಕ್ಷನ್ ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತಿರೋದ್ರಲ್ಲಿ ನಿಮ್ಮ ರಿಯಾಕ್ಷನ್ ಅನ್ನ ನೋಡೋಕೆ ನೀವೇನು ಮಾತಾಡ್ತೀರಾ ಅದನ್ನ ಕೇಳೋಕೆ ಕೂತ್ಕೊಂಡಿರ್ತಾರೆ. ಸೊ ಅವಾಗ ನೀವು ನೋಡಿದ್ರಲ್ಲ, ಅವರು ಹಿಂದಿ ಮೂವಿಯನ್ನ ನೋಡ್ತಿದ್ದಾರೆ. ಓಕೆ, ಅವರಿಗೆ ಹಿಂದಿ ಏನೂ ಅರ್ಥ ಆಗೋದಿಲ್ಲ. ಸೊ ಅವರು ಡೈಲಾಗ್ ಬಂದಾಗ ಏನು ಮಾಡ್ತಾರೆ, ಸುಮ್ಮನೆ ಹೀಗೆ ಕೂತ್ಕೋತಾರೆ.
ಡೈಲಾಗ್ ಅವ್ರಿಗೆ ಹೀಗೆ ಕೂತ್ಕೋತಾರೆ. ಏನಾದರೂ ಈ ರೀತಿ ಆಕ್ಷನ್ಸ್ ಇದ್ದಾಗ ಮಾತ್ರ ಅವ್ರು ಏನು ಮಾಡ್ತಾರೆ, ರಿಯಾಕ್ಷನ್ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಕೇವಲ ಸೀನ್ ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ, ಡೈಲಾಗ್ಸ್ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಆದಷ್ಟು ನೀವು ಸ್ವಲ್ಪ ಜಾಸ್ತಿ ರಿಯಾಕ್ಷನ್ಸ್ನ ಕೊಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಒಳಗಡೆ ಏನು ಫೀಲಿಂಗ್ ಇರುತ್ತಲ್ಲ ಆ ಎಕ್ಸ್ಪ್ರೆಷನ್ಸ್ನ ಹೊರಗಡೆ ತೊಗೊಂಡ್ಬರೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈ ರೀತಿ ನೀವು ಮಾಡಿದಾಗ ಇಲ್ಲಿ ಫ್ರೆಂಡ್ಸ್ ನೀವು ತುಂಬ ಒಳ್ಳೆ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಹಾಗೂ ಇಲ್ಲಿ ನಿಮಗೆ ವ್ಯೂಸ್ ನೋಡ್ತಾ ಇರ್ಬೋದು ಎಷ್ಟೊಂದು ವ್ಯೂಸ್ ಬರುತ್ತೆ ಅಂತ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಚಾನಲ್ ತೋರಿಸ್ತೀನಿ. ಸೊ ಐ ಥಿಂಕ್ ಅದರ ಹೆಸರು ಜಾಬಿ ಕ್ಯೂ ಅಂತ ಏನೋ ಇದೆ, ಜಾಬಿ ರಿಯಾಕ್ಷನ್ಸ್ ಅಂತ ನಾನು ಕೊಡ್ತಾ ಇದೀನಿ. ತುಂಬಾನೇ ಫೇಮಸ್ ಆಗಿರೋದು ಇದೆ ಅದು. ಐ ಥಿಂಕ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇವರು ಚಾನಲ್ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ, ಇದನ್ನ ಇವಾಗ ಸಿನಿ ದೇಸಿ ಅಂತ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವರಿಗೆ ಸಬ್ಸ್ಕ್ರೈಬರ್ಸ್ ನಿಮಗೆ ಯಾವಾಗಲೇ ತೋರಿಸಿದೀನಿ ಎಷ್ಟು ಜನ ಇದ್ದಾರೆ, 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವರು ಇದೇ ರೀತಿ ಮೂವಿ ರಿಯಾಕ್ಷನ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಇಷ್ಟೊಂದು ಫ್ರೆಂಡ್ಸ್ ಇವರು ಪಾಪ್ಯುಲರ್ ಆಗಿದ್ದಾರೆ. ಸೊ ಇಲ್ಲಿ ನಿಮಗೆ ಹಳೆ ವಿಡಿಯೋಸ್ ನಿಮಗೆ ತೋರಿಸಿದ್ದಾರೆ, ಓಲ್ಡೆಸ್ಟ್ ವಿಡಿಯೋ ನಿಮಗೆ ತೋರಿಸಿದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಒಂದು ವಿಡಿಯೋ ನಾನು ನಿಮಗೆ ಪ್ಲೇ ಮಾಡ್ತೀನಿ. ಓಕೆ, ಜಾಬಿ ಕ್ಯೂ ಅದೇ ಹೇಳಿದಲ್ಲ, ಇದೇ ಚಾನಲ್ ಫ್ರೆಂಡ್ಸ್ ಇದು ಆಕ್ಚುಲಿ. ಬಟ್ ಇಲ್ಲಿ ಇವಾಗ ಏನು ಮಾಡಿದ್ರೆ ಚಾನಲ್ನ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಇವಾಗ ಇವರು ಸಿನಿ ದೇಸಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾಕಂದ್ರೆ ನೋಡ್ತಾ ಇರ್ಬೋದು ಸಿನಿ ದೇಸಿ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಫ್ರೆಂಡ್ಸ್ ಇವ್ರದ್ದೇನು ರಿಯಾಕ್ಷನ್ ವಿಡಿಯೋಸ್ ಇರುತ್ತಲ್ಲ ಅದೆಲ್ಲ ಇಂಡಿಯನ್ ಮೂವೀಸ್ ಮೇಲೇ ಇರುತ್ತೆ. ಸೊ ಇದು ಸ್ವಲ್ಪ ಜನರಿಗೆ ರಿಲೇಟ್ ಆಗುತ್ತೆ ಅಂತ ಅನ್ಕೊಂಡು ಇವಾಗ ಇವರು ಮೇ ಬಿ ಹೆಸರನ್ನ ಚೇಂಜ್ ಮಾಡಿರ್ಬೋದು. ಯಾಕಂದ್ರೆ ಇವ್ರದ್ದು ಮೋಸ್ಟ್ ಆಫ್ ಸಬ್ಸ್ಕ್ರೈಬರ್ಸ್ ಇಂಡಿಯಾದವರು ಇದ್ದಾರೆ. ಸೊ ಹೀಗಾಗಿ ಇವರು ಇಲ್ಲಿ ತಮ್ಮ ಚಾನಲ್ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಮೊದಲಿಗೆ ಜೆಬೆ ಕೋಯ್ ಅಂತ ಇತ್ತು, ಇವಾಗ ಇವರು ಚಾನಲ್ ಹೆಸರು ಚೇಂಜ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಇವರು ಈ ರೀತಿ ರಿಯಾಕ್ಷನ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡಿದ್ದಾರೆ, ಹಾಗೂ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಇವರಿಗೆ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೋಡಿ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋ ನೋಡಿ ಫ್ರೆಂಡ್ಸ್, ಇದು ಮೂವಿ ಮೇಲೆ ಇವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ 77,000 ವ್ಯೂಸ್ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಕಾಮಿಡಿ ವಿಡಿಯೋ ಇದೆ, ಐ ಥಿಂಕ್ ಇದು ಇಂಡಿಯನ್ ಅವ್ರದ್ದು ಇದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಟ್ಯಾಂಡ್ ಅಪ್ ಕಾಮಿಡಿ ಇರ್ಬೋದು ಅನಿಸ್ತಿದೆ ನನಗೆ. ಇದಕ್ಕೆ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟಿದೆ, 1 ಲಕ್ಷ ಕ್ರಾಸ್ ಆಗಿದೆ. ಓಕೆ, ಸೊ ನೋಡ್ತಾರ ನಮ್ಮ ಇಂಡಿಯನ್ ಕಂಟೆಂಟ್ ಮೇಲೆ ಫ್ರೆಂಡ್ಸ್ ಇಲ್ಲಿ ಇವರು ರಿಯಾಕ್ಷನ್ ಅನ್ನು ಕೊಟ್ಟಿಲ್ಲ ಇವರು ಇಷ್ಟೊಂದು ದುಡ್ಡನ್ನು ಗಳಿಸಿರೋ ಮೇಲೆ ನೀವು ಕೂಡ ಈ ಚಾನ್ಸ್ ಅನ್ನ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ನೀವು ಕೂಡ ಈ ರೀತಿ ರಿಯಾಕ್ಷನ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀವು ತುಂಬಾ ಒಳ್ಳೆ ವ್ಯೂಸ್ ಅನ್ನ ಪಡಿಬಹುದು, ಹಾಗೂ ತುಂಬಾ ಬೇಗ ನೀವು ಯೂಟ್ಯೂಬ್ ಅಲ್ಲಿ ಗ್ರೋ ಆಗಬಹುದು. ಸೊ ಬನ್ನಿ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ನೀವು ಎಡಿಟ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ರಿಯಾಕ್ಷನ್ ವಿಡಿಯೋಸ್ ಅನ್ನ ಶೂಟ್ ಮಾಡಿ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಬನ್ನಿ ಇವಾಗ ನೋಡೋಣ ಹೇಗೆ ನೀವು ಇದನ್ನ ಎಡಿಟ್ ಮಾಡೋದು ಅಂತ. ಎಡಿಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನೀವು ಯಾವುದೇ ಎಡಿಟಿಂಗ್ ಸಾಫ್ಟ್ವೇರ್ ನ ಯೂಸ್ ಮಾಡಬಹುದು, ನಿಮ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಹಾಗೂ ಯೂಟ್ಯೂಬ್ ದೊರೆದ ಫ್ರೆಂಡ್ಸ್ ಒಂದು ಎಡಿಟಿಂಗ್ ಆಪ್ ಇದೆ, ಅದ್ರ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಬೇರೆ ಚಾನಲ್ ಕ್ರಿಯೇಟರ್ ಗೈಡ್ ಇನ್ ಕನ್ನಡ ಅಂತ. ಅದರಲ್ಲಿ ಫ್ರೆಂಡ್ಸ್ ನೀವು ಹೋಗಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಸೊ ನೀವು ಆ ಯೂಟ್ಯೂಬ್ ಆಪ್ ಯೂಸ್ ಮಾಡೋದ್ರಿಂದ ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದ್ರೆ ನಿಮಗೆ ಯಾವುದೇ ರೀತಿ ವಾಟರ್ ಮಾರ್ಕ್ ನೋಡೋಕೆ ಸಿಗೋದಿಲ್ಲ, ಫ್ರೀ ಇದೆ. ಹಾಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು, ಯಾವುದೇ ರೀತಿ ನಿಮಗೆ ಇಲ್ಲಿ ಕಾಪಿರೈಟ್ ಇಶ್ಯೂ ನಿಮಗೆ ನೋಡೋಕೆ ಸಿಗೋದಿಲ್ಲ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು 2 ಕ್ಲಿಪ್ಸ್ ಅನ್ನ ಆಡ್ ಮಾಡಿದ್ದೀನಿ. ಸೊ ಮೇಲ್ಗಡೆ ನೋಡ್ತಾ ಇರಬಹುದು ಇದು ನನ್ನ ರಿಯಾಕ್ಷನ್ ವಿಡಿಯೋ ಇದೆ, ಹಾಗೂ ಇದು ನೋಡ್ತಾ ಇರಬಹುದು ಇದು ನಂದು ಸ್ಕ್ರೀನ್ ರೆಕಾರ್ಡಿಂಗ್ ಇದೆ. ಓಕೆ, ಸಿಂಪಲ್ ಫ್ರೆಂಡ್ಸ್ ಇದನ್ನ ಇವಾಗ ಈ ರೀತಿ ನಿಮಗೆ 2 ತಂದು ನಿಮ್ಮ ಟೈಮ್ ಲೈನ್ ಇಡಬೇಕಾಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ಸೊ ಇದನ್ನ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಸೈಜ್ ಚಿಕ್ಕದಾಗಿ ಮಾಡ್ಕೊತಿದ್ದೀನಿ. ಸೊ ನೋಡ್ತಾ ಇರಬಹುದು ಈ ರೀತಿ ನಾನು. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಈ ರೀತಿ ಇಷ್ಟು ಸೈಜ್ ಅನ್ನ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಆನಂತರ ಫ್ರೆಂಡ್ಸ್ ನಿಮಗೆ ಎಲ್ಲಿ ಬೇಕು ನೀವು ಇಲ್ಲಿ ಇದನ್ನ ಪ್ಲೇಸ್ ಮಾಡಬಹುದು. ಓಕೆ, ಇದು ಈ ರೀತಿ ಕೂಡ ನೀವು ಮಾಡಬಹುದು. ಹಾಗೂ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಮೊದಲಿಗೆ ತಮ್ಮ ಫೇಸ್ ಅನ್ನ ದೊಡ್ಡದಾಗಿ ಇಟ್ಕೋತಾರೆ, ಯಾಕಂದ್ರೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಬರಬಾರ್ದು ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇದೇನು ಸೈಜ್ ಇರುತ್ತಲ್ಲ ಮೂವಿ ಕ್ಲಿಪ್ ಏನಿರಲ್ಲ ಅದು ಮೇಲ್ಗಡೆ ಇಡ್ತಾರೆ, ಈ ಕ್ಲಿಪ್ ಅನ್ನ ಫ್ರೆಂಡ್ಸ್ ಅವ್ರು ಏನ್ ಮಾಡ್ತಾರೆ ಚಿಕ್ಕದಾಗಿ ಮಾಡ್ಕೋತಾರೆ. ಓಕೆ, ಸೊ ನೋಡ್ತಾ ಇರಬಹುದು ಇದನ್ನ ಮೂವಿ ಕ್ಲಿಪ್ ಅನ್ನ ಚಿಕ್ಕದಾಗಿ ಮಾಡ್ಕೋತಾರೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಎಲ್ಲಿ ಬೇಕು ನೀವು ಇಲ್ಲಿ ಇದನ್ನ ಅಡ್ಜಸ್ಟ್ ಕೂಡ ಮಾಡಬಹುದು. ಸೊ ಇದರಿಂದ ಫ್ರೆಂಡ್ಸ್ ಏನಾಗುತ್ತೆ, ನೀವು ನೋಡ್ತಾ ಇರಬಹುದು ನಿಮ್ದು ಫೇಸ್ ಸ್ಕ್ರೀನ್ ಎಲ್ಲ ದೊಡ್ಡದಾಗಿದೆ, ಸೈಜ್ ದೊಡ್ಡದಾಗಿದೆ, ಹಾಗೂ ಮೂವಿ ಕ್ಲಿಪ್ ಸೈಜ್ ಏನಿಲ್ಲ ಅದು ಚಿಕ್ಕದಾಗಿದೆ. ಇದರಿಂದ ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ನಿಮಗೆ ನೋಡೋಕೆ ಸಿಗೋದಿಲ್ಲ. ಅಷ್ಟಕ್ಕೂ ಫ್ರೆಂಡ್ಸ್ ನೀವು ಸಪೋಸ್ ಅನ್ಕೊಳ್ಳಿ, ಇಲ್ಲ ನೀವು ಅವಾಗ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿಲ್ಲ, ನಿಮ್ದು ಫೇಸ್ ಸೈಜ್ ನೀವು ಚಿಕ್ಕದಾಗಿ ಮಾಡ್ಕೋಬಹುದು, ಆನಂತರ ಇದು ಸೈಜ್ ನೀವು ದೊಡ್ಡದಾಗಿ ಮಾಡ್ಕೊಂಡ್ರು ಕೂಡ ನಿಮಗೆ ಯಾವುದೇ ರೀತಿ ಇಶ್ಯೂ ಆಗೋದಿಲ್ಲ. ಯಾಕಂದ್ರೆ ಫ್ರೆಂಡ್ಸ್ ಇದು ಇಲ್ಲಿ ನಿಮ್ದು ಓನ್ ಕಂಟೆಂಟ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ರಿಯಾಕ್ಷನ್ ಕೊಡ್ತಾ ಇದ್ದೀರಾ. ಸೊ ಇದು ಯೂಟ್ಯೂಬ್ ಹೇಳ್ತೀನಿ ನೀವು ಈ ರೀತಿ ಮಾಡಬಹುದು ಅಂತ, ನಿಮ್ಗೆ ಯಾವುದೇ ರೀತಿ ಇಶ್ಯೂ ಬರೋದಿಲ್ಲ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ನಿಮಗೆ ಮೂವಿ ಕ್ಲಿಪ್ ಸೈಜ್ ಚಿಕ್ಕದಾಗಿ ಮಾಡಬೇಕು ಅಂದ್ರೆ ನೀವು ಈ ರೀತಿ ಮಾಡಬಹುದು, ಇಲ್ಲ ನಿಮ್ದೇ ನಿಮ್ಮ ಫೇಸ್ ಸೈಜ್ ಏನಿಲ್ಲ ಅದು ಚಿಕ್ಕದು ಮಾಡಬೇಕಂದ್ರೆ ಅದು ಕೂಡ ಚಿಕ್ಕದಾಗಿ ಮಾಡ್ಕೋಬಹುದು. ಓಕೆ, ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಾನೇನ್ ಮಾಡಿದೀನಿ, ಮೂವಿ ಕ್ಲಿಪ್ ಸೈಜ್ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ, ಹಾಗೂ ನಂದು ರಿಯಾಕ್ಷನ್ ಕ್ಲಿಪ್ ಏನಿಲ್ಲ ಅದನ್ನ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇದರಿಂದ ಏನಾಗುತ್ತೆ, ಬೇರೆಯವರು ವಿಡಿಯೋ ನೋಡುವಾಗ ಅವರು ಕೂಡ ಈ ಮೂವಿ ನೋಡಬಹುದು, ಇದರಿಂದ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಜನ ಇಂಟ್ರೆಸ್ಟ್ ಇಂದ ನೋಡ್ತಾರೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ವಿಡಿಯೋ ಬಂದಿದೆ ಅಂತ. ಏನೋ ಪಕ್ಕಿ ಒಂದು ಸಣ್ಣ ಹುಡುಗಿ ಇಷ್ಟೆಲ್ಲರಿಗೂ ಹೊಡಿತಾಳ, ಅವ್ರ ಕೈಯಾಗ ನೋಡಿದ್ರ ಗನ್ಸ್ ಅದಾವು ಬಿಟ್ಟು ಏನ್ ರನ್ನಿಂಗ್ ಅಪ್ಪ, ಒಂದು ಸಣ್ಣ ಹುಡುಗಿ ಹಿಡಿಯೋಕ್ಕಾಗಲಿದೆ. ಓಕೆ, ಸೊ ನೋಡಲ್ಲ ಫ್ರೆಂಡ್ಸ್ ಯಾವ ರೀತಿ ವಿಡಿಯೋಸ್ನ ಎಡಿಟ್ ಮಾಡೋದು ಅಂತ ಹೇಳಿದೀನಿ. ಸೊ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಜನ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದ್ರೆ ಸೊ ನೀವು ಕೂಡ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ತುಂಬಾನೇ ಸಿಂಪಲ್ ಇದೆ, ಎಡಿಟಿಂಗ್ ಕೂಡ ತುಂಬಾ ಸಿಂಪಲ್ ಇದೆ, ನಿಮಗೆ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿರುವಂಥ ಎಡಿಟಿಂಗ್ ಅವಶ್ಯಕತೆ ಇರೋದಿಲ್ಲ. ಸೊ ನನ್ನ ವಿಡಿಯೋಸ್ಗಳಲ್ಲಿ ಫ್ರೆಂಡ್ಸ್ ನಾನು ನಿಮಗೆ 100% ವರ್ಕಿಂಗ್ ಮೆಥಡ್ ಹೇಳೋದು. ಸೊ ಯಾವುದು ಜನ ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡ್ತಿರ್ತಾರೆ ಅಥವಾ ನಾನು ಇದರಿಂದ ಅರ್ನಿಂಗ್ ಮಾಡ್ತಿದ್ದೀನಿ ಅದೇ ಮೆಥಡನ್ನ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡೋದು. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಇದ್ರ ಮೇಲೆ ವರ್ಕ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.